ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಮೊಡವೆ ಆಗುತ್ತಲ್ಲ, ಮೊಡವೆ ತುಂಬಾ ಜನಕ್ಕೆ ಮೊಡವೆ ಆಗ್ತಾ ಇರುತ್ತೆ, ಆದ್ರೆ ಹೋಗ್ತಾನೆ ಇರಲ್ಲ ಏನ್ ಮಾಡಿದ್ರು. ಮತ್ತೆ ಮೊಡವೆ ಆಗುತ್ತೆ, ಅದರ ಕಲೆಗಳು ಉಳಿದಿರುತ್ತೆ, ಕಪ್ಪು ಮುಖ ತುಂಬಾ ಇರುತ್ತೆ, ಮುಖದ ಅಂದ ಎಲ್ಲ ಹಾಳಾಗಿ ಹೋಗಿರುತ್ತೆ. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ. ಹಾಗಾದ್ರೆ ಮೊದಲಿಗೆ ಏನ್ ಮಾಡಬೇಕು ಅಂತಂದ್ರೆ, ನಾನು ಮೆಂತ್ಯ ತಗೊಂಡಿದ್ದೀನಿ 2 ಟೀ ಸ್ಪೂನ್ ಅಷ್ಟು ಮೆಂತ್ಯ. ಅದನ್ನ ಒಂದು ಸ್ವಲ್ಪ ಹೊತ್ತು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಜೊತೆಗೆ ಇದನ್ನ ಇವಾಗ ಈ ಮೆಂತ್ಯನ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಮೆಂತ್ಯ ತಗೊಂಡಾಗ ಅದನ್ನ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿರಿ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದ್ರೆ, ಒಂದು ಪಾತ್ರೆಯಲ್ಲಿ ನಾನು ನೀರು ತಗೊಂಡಿದ್ದೀನಿ. ನೀರನ್ನ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈ ಮೆಂತ್ಯ ನೆನೆಸಿಟ್ಟಿದ್ನಲ್ಲ, ಅದನ್ನ ನೀರ್ ಜೊತೆಗೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾಗುತ್ತೆ. ಒಂದು 15ರಿಂದ 20 ನಿಮಿಷ, ಇಲ್ಲಾಂದ್ರೆ 10 to 15 ಮಿನಿಟ್ಸ್ ಆದ್ರೂ ಓಕೆ. ಇದು ಚೆನ್ನಾಗಿ ಕುದಿಬೇಕು. ಕುದಿಯೋದಕ್ಕೆ ಬಿಡೋಣ. ಇನ್ನು ಈ ಮೆಂತ್ಯ ಇದೆಲ್ಲ, ಮೆಂತ್ಯ ಹಾಕಿದೀನಲ್ಲ, ಇದು ಸೌಂದರ್ಯ ವರ್ಧಕನೂ ಹೌದು, ಸುಂದರ ಚರ್ಮವನ್ನ ಪಡಿಬಹುದು ಮೆಂತ್ಯೆಯಿಂದ. ಮೆಂತ್ಯ ಕಾಳು ಆಹಾರದ ರುಚಿಯನ್ನ ಹೆಚ್ಚಿಸೋದಕ್ಕೆ ಮಾತ್ರ ಅಲ್ಲ, ಸೌಂದರ್ಯದ ಪೋಷಣೆಗೂ ಕೂಡ ಮೆಂತ್ಯ ಉತ್ತಮವಾಗಿದೆ. ಮೆಂತ್ಯ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಇದೆ, ಕಬ್ಬಿಣ ಇದೆ, ಮ್ಯಾಂಗನೀಸ್ ಇದೆ, ಪೊಟ್ಯಾಷಿಯಂ ಇದೆ, ಸೆಲೆನಿಯಂ ಇದೆ, ಇನ್ನಿತರ ಪೋಷಕಾಂಶಗಳನ್ನ ಇದು ಒಳಗೊಂಡಿದೆ. ಈ ಮೆಂತ್ಯ ಚರ್ಮದ ಮೇಲೆ ಉರಿಯೂತವನ್ನ ನಿವಾರಣೆ ಮಾಡುತ್ತೆ, ನಂಜನ್ನ ನಿವಾರಣೆ ಮಾಡುತ್ತೆ, ಮೊಡವೆಗಳ ಕಲೆಯನ್ನ ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿವತ್ತು ಹೇಳ್ಕೊಡ್ತಾ ಇರುವ ಹೋಮ್ ರೆಮಿಡಿ, ಮೊಡವೆ ಆಗುತ್ತಲ್ಲ, ಮೊಡವೆ ಆದ್ಮೇಲೆ ಕಲೆ ಉಳಿಯುತ್ತಲ್ಲ, ಆ ಕಲೆಯನ್ನ ಹೋಗಲಾಡಿಸೋದಕ್ಕೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಕಲೆ ಮಾಯ ಆಗುತ್ತೆ ಅನ್ನೋದಕ್ಕೆ ತಿಳಿಸ್ಕೊಡ್ತಾ ಇರುವಂತಹ ಮನೆಮದ್ದಿದು. ಕೆಲವರು ಅಸಹ್ಯ ಪಡ್ತಾ ಇರ್ತಾರೆ, ಮೊಡವೆ ಆಗಿರುತ್ತೆ, ಕಲೆಗಳು ಹೋಗ್ತಾನೆ ಇರಲ್ಲ, ನೋಡೋದಕ್ಕೆ ಬಿಳಿ ಇರ್ತಾರೆ, ಆದ್ರೆ ಮೊಡವೆ ಕಲೆಗಳು ಅವರನ್ನ ಕಪ್ಪಾಗಿಸಿರುತ್ತೆ. ಏನೇ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಮತ್ತೆ ಏನೇನೋ ಕ್ರೀಮ್ಗಳನ್ನ ತಂದು ಹಚ್ತಾರೆ, ಏನೇ ಮಾಡಿದ್ರು ಕಲೆಗಳು ಹೋಗ್ತಾ ಇರಲ್ಲ. ಆ ಕಲೆಗಳು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಚೆನ್ನಾಗಿ ಕುದಿಲಿ. ಕಲರ್ ಫುಲ್ ಚೇಂಜ್ ಆಗ್ಬೇಕು ವಾಟರ್ದು. ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ, ಸಾಕು. ಇವಾಗ ನಾನು ಇದನ್ನ ಆಫ್ ಮಾಡ್ತೀನಿ. ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತೀನಿ. ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆರಿ ಆದ್ಮೇಲೆ ಒಂದು ಕಾಟನ್ ಅನ್ನ ತಗೋಬೇಕು. ಕಾಟನ್ ಅನ್ನ ತಗೊಂಡು ಇದರಲ್ಲಿ ಹೀಗೆ ಅದ್ಬೇಕು. ಅದ್ಬಿಟ್ಟು ನಿಮ್ಮ ಮುಖದಲ್ಲಿ ಪಿಂಪಲ್ ಮಾರ್ಕ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಬೇಕು ಚೆನ್ನಾಗಿ. ಇದನ್ನ ನೀರನ್ನ ತೆಗೆದು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. 1 ವಾರ ಇದನ್ನ ನೀವು ಡೈಲಿ ಕಂಟಿನ್ಯೂಸ್ ಆಗಿ ಮಾಡಿ. 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. 1 ವಾರ ಅಂದ ತಕ್ಷಣ ಅಂದ್ರೆ ನಿಮ್ಗೆ 1 ವಾರಕ್ಕೆ ಸ್ವಲ್ಪ ಕಲೆ ಮಾಯ ಆಗ್ತಾ ಬರುತ್ತೆ. ಅದನ್ನೇ ನೀವು ಡೈಲಿ ಕಂಟಿನ್ಯೂ ಮಾಡಿದಾಗ ನಿಮ್ಮ ಮುಖದ ಮೇಲಿರುವಂತಹ ಮೊಡವೆ ಕಲೆಗಳು ಹೋಗುತ್ತೆ. ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಚೆನ್ನಾಗಿ ನೀವು ಇದನ್ನ ಪಿಂಪಲ್ ಕಡೆ ಇಡೀ ಮುಖಕ್ಕೆ ಅಪ್ಲೈ ಮಾಡಿದ್ರು ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವ ರೀತಿ ಎಲ್ಲಿ ಪಿಂಪಲ್ ಇರುತ್ತಲ್ಲ ಅಲ್ಲಿ ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡಬೇಕು ಮುಖದ ಮೇಲೆ. ಫೇಸಿಗೆ ಈ ರೀತಿ ನೀವು ಅಪ್ಲೈ ಮಾಡಬೇಕು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ಬಳಸಿರುವಂತಹದ್ದು ಬರೀ ಕೇವಲ ಒಂದೇ ಒಂದು ಪದಾರ್ಥ, ಅದು ಮೆಂತ್ಯದಿಂದ ನಿಮ್ಮ ಮುಖದ ಮೇಲಿರುವಂತಹ ಕಲೆ ಹೋಗುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಯವರಿಗೆ ಯಾರಿಗಾದ್ರೂ ಇಂತಹ ಸಮಸ್ಯೆ ಇದ್ರೆ ಅವರಿಗೂ ಕೂಡ ತಿಳಿಸ್ಕೊಡಿ. ಆಮೇಲೆ ಏನು ಅಂತಂದ್ರೆ, ಇಲ್ಲಿ ಮೆಂತ್ಯ ಇರುತ್ತಲ್ಲ, ಮೆಂತ್ಯನು ನೀವು ವೇಸ್ಟ್ ಮಾಡಬೇಕು ಅಂತೇನಿಲ್ಲ. ಈ ಮೆಂತ್ಯನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಿ ಅದನ್ನ ಮುಖಕ್ಕೆ ಪೇಸ್ಟ್ ರೀತಿ ಅಪ್ಲೈ ಮಾಡಿ ಅದನ್ನ ಒಂದು 20 to 30 ಮಿನಿಟ್ಸ್ ಫೇಸ್ ಅಲ್ಲಿ ಹಾಗೆ ಬಿಡಿ. ನಂತರ ಇದನ್ನ ವಾಶ್ ಮಾಡಿ. ಪಿಂಪಲ್ ಆಗಿರುತ್ತಲ್ಲ, ಪಿಂಪಲ್ಲೇ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪನ ನೀವು ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು, ನಿಮಗೆ ಇನ್ನೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಇದನ್ನ ನೀರನ್ನ ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಮ ಮುಖದಲ್ಲಿ ಅದು ಒಂದು 30 to 40 ಮಿನಿಟ್ಸ್ ಹಾಗೆ ಬಿಡಬೇಕಾಗತ್ತೆ. ಆಮೇಲೆ ನೀವು ತಣ್ಣನೆಯ ನೀರಿನಲ್ಲಿ ಮುಖವನ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದ್ರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.